ಮತ್ತೊಂದು ಕಡೆ 108 ಆಂಬ್ಯುಲೆನ್ಸ್ಗಳು ಸರಿಯಾದಂಥ ನಿರ್ವಹಣೆ ಇಲ್ಲದೆ ಎಲ್ಲೆಂದರಲ್ಲಿ ಕೆಟ್ಟು ನಿಂತಿರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ರಾಜ್ಯದಲ್ಲಿ. ಕೋಲಾರದಲ್ಲೂ ಹಾಗೆ ಆಗಿದೆ. ಸುಮಾರು 12 ಆಂಬ್ಯುಲೆನ್ಸ್ಗಳು ಮೂಲೆಗೆ ಬಿದ್ದಿದೆ. ಅವುಗಳನ್ನು ಸ್ಕ್ರ್ಯಾಪ್ಗೆ ಹಾಕೋದಕ್ಕೆ ಇದೀಗ ಆರೋಗ್ಯ ಇಲಾಖೆ ಮುಂದಾಗಿದೆ. DHO ಕಚೇರಿಯ ಹಿಂಭಾಗದಲ್ಲೇ ಈ ವಾಹನಗಳನ್ನು ನಿಲ್ಲಿಸಲಾಗಿದೆ. ಸೊ ನಿಲ್ಲಿಸಿದ್ದ ಜಾಗದಲ್ಲೇ ನಿಂತು ಆ ಬಿಡಿ ಭಾಗಗಳ ಕಳತನ ಎಲ್ಲ ಆಗ್ತಾ ಇದೆಯಂತೆ. ಅದು ಮಾಮೂಲಿ, ಅದು ಭಾಳ ಕಡೆ ಆಗ್ತಾ ಇದೆ ಬಿಡಿ. ವಿಷಯ ಅಂತ ಅಂದರೆ ಹೌದು, ಕೆಲ ವರ್ಷಗಳಾದಂಥ ನಂತರದಲ್ಲಿ ಆ್ಯಂಬುಲೆನ್ಸ್ಗಳನ್ನು ಉಪಯೋಗಿಸೋಕ್ಕಾಗಲ್ಲ, ನೀವು ಸ್ಕ್ರ್ಯಾಪಿಗೆ ಹಾಕಿ ತೊಂದರೆ ಇಲ್ಲ. ಆದರೆ ಈ ಆ್ಯಂಬುಲೆನ್ಸ್ಗಳಿದ್ದಂಥ ಜಾಗಕ್ಕೆ ಬದಲಿಯಾಗಿ ಹೊಸ ಆ್ಯಂಬುಲೆನ್ಸ್ಗಳನ್ನು ಸರ್ಕಾರ ತಂದಿದೆಯಾ, 108 ಕೊಟ್ಟಿದ್ದಾರಾ ಅಂತಂದರೆ ಆರೋಗ್ಯ ಇಲಾಖೆ ನೀಡಿದೆಯಾ, ಇವ್ರು ಯಾರು ನಿರ್ವಹಣೆ ಮಾಡ್ತಾ ಇದ್ದಾರಲ್ಲ ಆ ಕಂಪ್ನಿಗಳು ಅದನ್ನು ಬಳಸ್ಕೊಳ್ತಾ ಇದ್ದಾವೆ, ಅದು ಈಗಿರುವಂಥ ಪ್ರಶ್ನೆ. ಹಿಂಗೆ ಎಲ್ಲ ಗುಜರಿಗೆ ಆಗ್ತಾ ಹೋದರೆ ಈಗ 108ಗೆ ಆ್ಯಂಬುಲೆನ್ಸ್ಗಳಲ್ಲಿ ಈಗ ಅದು ಪ್ರಶ್ನೆ ಬರುತ್ತೆ. ಯಾಕಂತಾದರೆ ಈ ಖಾಸಗಿ ಆಸ್ಪತ್ರೆಗಳನ್ನು ಹೊರತುಪಡಿಸಿ ಸರ್ಕಾರಿ ಆಸ್ಪತ್ರೆಗಳಿಗೆ ಚಿಕಿತ್ಸೆಯನ್ನು ತುರ್ತಾಗಿ ಹೋಗಬೇಕು ಅಂತ ಅಂದ್ರೆಲ್ಲ ಅದು 108 ಆ್ಯಂಬುಲೆನ್ಸ್, ಅದು ಹಳ್ಳಿಗಾಡು ಪ್ರದೇಶದಲ್ಲೆಲ್ಲ ಭಾಳ ಅತಿ ಮುಖ್ಯ ಇದು. ಬಟ್ ಅದರಲ್ಲಿ ಈ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಗೆಲ್ಲ ಸಂಬಂಧಪಟ್ಟ ಹಾಗೆ ಇವು ಭಾಳ ಅತಿ ಮುಖ್ಯ ಆದಂಥ ಒಂದು ವ್ಯವಸ್ಥೆ ಇದೆ ಆ್ಯಂಬುಲೆನ್ಸ್ಗಳು 108. ಈಗ ನೋಡ್ರೆ ಎಲ್ಲೆಂದರಲ್ಲಿ ಹಿಂಗೆ ಸ್ಕ್ರ್ಯಾಪಿಗೆ ಹಾಕೋ ಕೆಲಸ ಆಗ್ತಾ ಇದೆ.